ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಜೀವನ ಪಾಠಶಾಲೆ ಕಾರ್ಯಕ್ರಮದ ವಿಷಯ ಅಡುಗೆ ಮನೆ ಬದಿಗೆ ಸಂಸಾರ ಬೀದಿಗೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ನಿವೃತ್ತ ತಹಶೀಲ್ದಾರರು, ಲೇಖಕರು, ಪತ್ರಿಕಾ ಅಂಕಣಕಾರರು ಹಾಗೂ ಚಿಂತಕರು ಆದಂತಹ ಡಾಕ್ಟರ್ ವಿ ರಂಗನಾಥ್ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ, ಧನ್ಯವಾದ. ಬಹಳ ಸಂತೋಷ ಮತ್ತೆ ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದಿರೋದು. ನಿರಂತರವಾಗಿ ನಮ್ಮ ರೇಡಿಯೋ ಕೇಂದ್ರದಲ್ಲಿ ಹಲವು ವಿಚಾರಗಳ ಕುರಿತು ಮಾತನಾಡಿದಿರಿ. ಆದರೆ ಈ ದಿನ ನಾವು ಮಾತನಾಡ್ತಾ ಇರೋದು ಜೀವನ ಪಾಠಶಾಲೆಯಲ್ಲಿ ಅಡುಗೆ ಮನೆ ಬದಿಗೆ ಸಂಸಾರ ಬೀದಿಗೆ ಅಂತ. ಶೀರ್ಷಿಕೆ ತಮ್ಮ ಲೇಖನದಿಂದ ತಗೊಂಡಿರುವಂಥದ್ದು. ಬಹುತೇಕ ಜನರಿಗೆ ಗೊತ್ತಿದೆ, ತಾವು ಮೈಸೂರು ಮಿತ್ರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದೀರಿ. ಅವೆಲ್ಲವೂ ಜೀವನಕ್ಕೆ, ನಮ್ಮ ಜೀವನ ಪಾಠಕ್ಕೆ ಸ್ಫೂರಕವಾಗಿದೆ. ಆದರೆ ಈ ಶೀರ್ಷಿಕೆ ನನಗೆ ಬಹಳ ಇಷ್ಟ ಆಯಿತು. ಅಡುಗೆ ಮನೆ ಬದಿಗೆ ಸಂಸಾರ ಬೀದಿಗೆ ಅನ್ನೋದು ಒಳ್ಳೆಯ ಶೀರ್ಷಿಕೆ, ಅಥವಾ ಪ್ರಸ್ತುತಕ್ಕೆ ಬಹಳ ಮುಖ್ಯ ಅಂತ ಅನಿಸ್ತು. ಹಾಗಾಗಿ ಆ ವಿಚಾರವನ್ನು ತಮ್ಮ ಜೊತೆನೇ ಮಾತನಾಡಿದ್ರೆ ಸೂಕ್ತ ಅಂದ್ಬಿಟ್ಟು ನಾವು ಇದೀಗ ಮಾತಾಡ್ತಾ ಇದೀವಿ ಸರ್. ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ರೇಡಿಯೋ ಕೇಂದ್ರದ ಪರವಾಗಿ ಮತ್ತು ಕೇಳುಗರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಸರ್. ಧನ್ಯವಾದ ಸರ್. ಹೀಗೆ ಈ ಅಡುಗೆ ಮನೆ ಬದಿಗೆ ಸಂಸಾರ ಬೀದಿಗೆ ಎನ್ನುವ ವಿಚಾರ, ಈ ಚಿಂತನೆ ಯಾಕೆ ತಮಗೆ ಬಂದಿತ್ತು ಅಂತ? ಇತ್ತೀಚೆಗೆ ಈ ಕೆಲವು ಕಂಪನಿಗಳವರು ಈ ಆನ್ಲೈನ್ ಆರ್ಡರ್ಗಳನ್ನ ತಗೊಂಡು ಅದನ್ನ ಮನೆಗೆ ಅದನ್ನ ಸಪ್ಲೈ ಮಾಡುವಂಥದ್ದನ್ನ ನಾನು ನೋಡ್ತಾನೆ ಇರ್ತೀವಿ. ಆ ಥರದಲ್ಲಿ ನಮಗೆ ಅದು ಅಷ್ಟು ಇಷ್ಟ ಆಗಲ್ಲ, ಆದರೆ ಇವತ್ತಿನ ಮಕ್ಕಳಿಗೆ ಅದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಥರ ರಸ್ತೆಗಳಲ್ಲಿ ನಾನು ಒಂದ್ಸಲ ಹಾಗೆ ಒಂದು ಸಿಗ್ನಲ್ ಲೈಟ್ ಹತ್ರ ನಿಂತಿದ್ದಾಗ ಹಿಂದ್ಗಡೆ ಈ ಝೊಮ್ಯಾಟೊ ಕಂಪ್ನಿ ಅಂತ ಕಾಣುತ್ತೆ, ಈ ಆಹಾರ ಆನ್ಲೈನ್ ಕೊಡೋವಂಥವ್ರು. ಅವನು ಆರನ್ ಮಾಡ್ತಾ ಇದ್ದಾನೆ ಹಿಂದ್ಗಡೆಯಿಂದ ನಿಂತ್ಕೊಂಡು. ಹೋಗಕ್ಕೆ ದಾರಿ ಇಲ್ಲ, ನನಗೆ ಮುಂದಕ್ಕೆ ಹೋಗಕ್ಕೆ ದಾರಿ ಇಲ್ಲ, ಆದ್ರೆ ಅವನಿಗೆ ಆತರ, ಅವನು ಮುಂದಕ್ಕೆ ಹೋಗ್ಬೇಕು. ಆಮೇಲಿಂದ ಹಿಂತಿರುಗಿ ನೋಡಿದ್ರೆ ಈ ಮನುಷ್ಯ, ಯಾಕೆ ಅಂದ್ರೆ ನನಗೆ ಬೇರೆ ಆರ್ಡರ್ ಇದೆ ಸರ್, ನಾನು ತಕ್ಷಣ ಹೋಗ್ಬೇಕು, ಒಂಚೂರು ಜಾಗ ಮಾಡ್ಕೊಡಿ ಹಾಗೆ ಅಂತ. ಅಷ್ಟ್ರ ಮಟ್ಟಿಗೆ ಅವ್ರ ಮೇಲೆ ಕೆಲಸದ ಒತ್ತಡ. ನನಗೆ ಆಗ ಅನ್ನಿಸ್ತು, ಏನಪ್ಪ ಒಬ್ಬ ಆರ್ಡಿನರಿ ಡೆಲಿವರಿ ಬಾಯ್ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾನೆ, ಅವ್ನು ಬೇರೆ ಬೇರೆ ಮನೆಗೆ ಬೇರೆ ಬೇರೆ ಫುಡ್ನ ತೊಗೊಂಡೋಗಿ ಕೊಡಬೇಕು ಅಂತಾನೆ ಹಾಗೆ ಅಂತನ್ಸಿ ಆಗ ಅನಿಸ್ತಿತ್ತು ನನ್ಗೆ. ಆ ಥರದಲ್ಲಿ ಇದೇನು ಈ ರೀತಿಯಾಗಿ ಆಗ್ತಾ ಇದಲ್ಲ ನಮ್ಮ ಸಮಾಜ ಹಾಗೆ ಅಂತ ಅನಿಸಿದ್ದು. ಮತ್ತೆ ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವರದಿ ಸಿಕ್ತು ನನಗೆ. ಒಂದು ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಶೋಧನಾ ವರದಿ. ಅದು ಎಷ್ಟು ಜನ ಸುಳ್ಳ ಗೊತ್ತಿಲ್ಲ, ಅಧಿಕೃತ ಅಂತಾನೆ ಗೊತ್ತಿಲ್ಲ ನನಗೆ ಆ ಥರದಲ್ಲಿ. ಆದರೆ ಅದರಲ್ಲಿ ಬಂದಂತಹ ವಿಷಯ, ಈ ವಿಷಯದ ಜೊತೆಗೆ ಅದನ್ನು ತಿಳುಕು ಹಾಕಿದಾಗ ಹೌದಲ್ಲ, ನಮ್ಮಲ್ಲೇ ಏನೋ ತಪ್ಪಾಗ್ತಾ ಇದೆ. ಅಲ್ಲಿ ಅಂಕಿಅಂಶಗಳು ನನಗೆ ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಅಮೆರಿಕದ ಅಂಕಿಅಂಶಗಳು ಹೇಳ್ತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ಹೇಳಿದಂಥದ್ದು, ಒಬ್ಬರು ಅಲ್ಲಿಯ ಒಬ್ಬ ಆರ್ಥಿಕ ತಜ್ಞ, ಎಕಾನಮಿಸ್ಟ್, 1980ರಲ್ಲೇನೆ ಅಮೆರಿಕದ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ರಂತೆ. ನಾವು ನಮ್ಮ ಅಡುಗೆ ಮನೆಯನ್ನ ಬೇರೆಯವ್ರಿಗೆ ಬಿಟ್ಟುಕೊಡ್ತಾ ಇದ್ದೀವಿ, ಇದರಿಂದ ಮುಂದೆ ನಾವು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತೀವಿ ಅನ್ನೋ ಮಾತನ್ನ ಆ ಸಮಯದಲ್ಲಿ ಹೇಳಿದ್ರು. ಆದರೆ ಜನ ಅದನ್ನ ಅಷ್ಟು ತೀವ್ರವಾಗಿ ಅದನ್ನ ಗಮನಿಸ್ತಿಲ್ಲ. ನೋಡಿ, ಅವರಲ್ಲಿ ಸಿಕ್ಕಿರುವಂತ ಅಂಕಿಅಂಶಗಳ ಪ್ರಕಾರದಲ್ಲಿ 1971, ಇವತ್ತಿಗೆ ಹೆಚ್ಚು ಕಮ್ಮಿ 50 ವರ್ಷಗಳ ಹಿಂದೆ ಅಮೆರಿಕ ಹೇಗಿತ್ತು ಅಂತಂದ್ರೆ, 71% ಕುಟುಂಬಗಳಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ವಾಸ ಮಾಡ್ತಾ ಇದ್ರು 71ರಲ್ಲಿ. ಈ 50 ವರ್ಷದಲ್ಲಿ ಈ 71% ಏನಿತ್ತು ಅದರ ಪ್ರಮಾಣ ಇವತ್ತು 20 ಆಗಿದೆ.
20% ಮನೆಗಳಲ್ಲಿ ಮಾತ್ರ ಗಂಡ ಹೆಂಡತಿ ಮಕ್ಕಳು ಅಮೆರಿಕದಲ್ಲಿ ಒಟ್ಟಿಗೆ ಇದ್ದಾರೆ. ಏನು ಇದಕ್ಕೆ ಕಾರಣ? ಮತ್ತು ಇನ್ನೊಂದಷ್ಟು ಅಂಕಿಅಂಶಗಳು ಹೇಳ್ತಾರೆ ಅವರಲ್ಲಿ. ಇವತ್ತು ಏನಾಗಿದ್ರೆ 15% ಮಹಿಳೆಯರು ಒಂಟಿ ಜೀವನ ನಡೆಸ್ತಾ ಇದ್ದಾರೆ, ಗಂಡ ಬೇಕಾಗಿಲ್ಲ. ಆ ರೀತಿಯಾದಂಥ ಜೀವನ ಒಂದು 15% ಅಷ್ಟು. ಗಂಡನಿಗೆ ಹೆಂಡತಿ ಬೇಕಾಗಿಲ್ಲ. 12% ಅಷ್ಟು ಜನ ತಂದೆ ಒಬ್ಬನೇ ವಾಸ ಮಾಡ್ತಾ ಇದ್ದಾನೆ, ಅಥವಾ ತಂದೆ ಜೊತೆ ಮಕ್ಕಳಿದ್ದಾರೆ. ತಂದೆ ತಾಯಿ ಒಟ್ಟಿಗೆ ಇರುವಂತ ಸಂಸಾರ ಅಲ್ಲ ಅದು. ಆ ಥರದಲ್ಲಿ ಇವತ್ತು 6% ಅಷ್ಟ ಸಂಸಾರಗಳು ಮಾತ್ರ ಗಂಡ ಹೆಂಡತಿ ಮಕ್ಕಳು ಒಟ್ಟಾಗಿ ವಾಸ ಮಾಡ್ತಾ ಇದ್ದಾರೆ. ಇದು ಕಳೆದ 50 ವರ್ಷಗಳಲ್ಲಿ ಈ ರೀತಿಯಾದಂತಹ ಒಂದು ಪರಿಣಾಮ ಅಮೆರಿಕದಲ್ಲಿ ಬೀರಿದೆ. ಅದಕ್ಕೆ ಮುಖ್ಯವಾದಂಥ ಕಾರಣ ಹೊರಗಡೆಯಿಂದ ತರಿಸುವಂಥ ಆಹಾರ ಪದಾರ್ಥ ಅಂತ ಇದು ಆ ವರದಿನಲ್ಲಿ ನಾನು ಓದಿದೆ ಅದನ್ನು. ಆಗ ಅನ್ನಿಸ್ತು, ಹೌದು, ಯಾಕೆ ನಮ್ಮ ದೇಶನೂ ಹಿಂಗೆ ಹೊರಟೋಗ್ಬಿಡುತ್ತೇನೋ ಆ ಥರದಲ್ಲಿ, ನಾವು ದಾರಿ ತಪ್ತಾ ಇದ್ದೀವೇನೋ ಹಾಗೆ ಅಂಥೇಳಿ ಅನಿಸ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ರೀತಿಯಾಗಿ ಆಹಾರವನ್ನು ಹೊರಗಡೆ ತರಿಸೋದ್ರಿಂದ ಮನೆ ಹೇಗೆ ಹಾಳಾಗ್ತಾ ಇದೆ, ಕುಟುಂಬಗಳು ಬೀದಿಗೆ ಬರ್ತಾ ಇದೆ ಅನ್ನೋದನ್ನು ನನ್ನ ಲೇಖನದಲ್ಲಿ ಅದನ್ನು ಬರೆದಿದ್ದು. ಅಡುಗೆ ಮನೆ ಬದಿಗೆ ಸರದಷ್ಟು ಸಂಸಾರ ಬೀದಿಗೆ ಬರುತ್ತೆ ಹಾಗೆ ಅಂತ. ಹೇಗೆ ಅದು ನೋಡಿ, ಇವತ್ತು ಅದೇ ಅಮೆರಿಕದಲ್ಲೇನೆ ಅದರದ್ದೇ ಅಂಕಿಅಂಶಗಳು ಮುಂದುವರೆದ ಭಾಗ. ತುಂಬ ಆಘಾತ ಆಗುವಂತಹ ಒಂದು ಅಂಕಿ ಸಂಖ್ಯೆ ಅಂತ ಹೇಳಿದ್ರೆ 41% ಹೆಣ್ಣು ಮಕ್ಕಳು ಅವ್ರ ಮಕ್ಕಳಿಗೆ ಜನನ ಕೊಡ್ತಾ ಇದ್ದಾರೆ. ಮಕ್ಕಳಾಗ್ತಾ ಇದೆ, ಅವಕ್ಕೆ ಮದುವೆ ಆಗಿಲ್ಲ ಅವ್ರಿಗೆ. 41%. ಯಾಕೆ ಅಂದರೆ ಅವ್ರಿಗೆ ಸಂಸಾರದ ಜೊತೆಗೆ ಸಂಬಂಧವೇ ಇಲ್ಲ, ಆ ತಂದೆ ತಾಯಿಯ ಪ್ರೀತಿ ಇಲ್ಲ ಅವ್ರಿಗೆ. ಮತ್ತು ಇನ್ನೂ ಆಘಾತ ಅಂತ ಹೇಳಿದ್ರೆ ಈ 41%ದಲ್ಲಿ ಅರ್ಧದಷ್ಟು ಮಹಿಳೆಯ ಮಕ್ಕಳು ಯಾರು ತಾಯಿ ಆಗ್ತಾ ಇದ್ದಾರೆ, ಆ ಮಕ್ಕಳು ಇನ್ನೂ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ, ಮದುವೆ ಆಗಿಲ್ಲ. ಇದು ನನಗೆ ತುಂಬ ದೊಡ್ಡ ಆಘಾತ ಅಂಥೇಳಿ. ಹದಿಹರೆಯದ ವಯಸ್ಸಿನಲ್ಲಿ ಅವು ಈ ಮಕ್ಕಳನ್ನ ಪಡಿತಾ ಇದ್ದಾರೆ ಅನ್ನುವಂಥದ್ದು ಇದೆಯಲ್ಲ. ಇವತ್ತು ನಮ್ಮಲ್ಲೂ ಈ ಥರದ್ದು ಒಂದಷ್ಟು ಸಿಸ್ಟಮ್ ಇವತ್ತು ಆಧುನಿಕತೆ ಅನ್ನೋ ಹೆಸರಿನಲ್ಲಿ ಬರ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಹಾಗೆ ಅಂತ ಯೋಚನೆ ಮಾಡಿದಾಗ ನನಗೆ ಮುಖ್ಯವಾಗಿ ಕಂಡಂಥದ್ದು ಅಡುಗೆ ಮನೆ. ನಮ್ಮ ಭಾರತೀಯ ಪದ್ಧತಿನಲ್ಲಿರುವಂತಹ ಅಡುಗೆ ಮನೆ ನಮ್ಮ ಸಂಸಾರವನ್ನು ಒಂದು ಮಾಡುವಂಥದ್ದು. ಈ ಆನ್ಲೈನ್ ಆಹಾರವನ್ನು ತರಿಸ್ಕೊಳ್ಳುವಂಥದ್ದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಅದು. ಸೊ ಇದನ್ನ ಒಂದಷ್ಟು ಜನರಿಗೆ ತಿಳಿಸ್ಬೇಕು ಅಂತ ಅನ್ಕೊಂಡು ಆ ಒಂದು ಲೇಖನವನ್ನ ಬರೆದಿದ್ದು. ಅಡುಗೆ ಮನೆ ಬದಿಗೆ ಸರದಷ್ಟು ಸಂಸಾರ ಬೀದಿಗೆ ಬರುತ್ತೆ ಹಾಗೆ ಅಂತೇಳಿ ಆ ಲೇಖನವನ್ನ ಬರೆದೆ ನಾನು. ಎಸ್ ಸರ್, ಅಲ್ಲ, ಅದ್ಭುತವಾದ ಒಂದು ವಿಶ್ಲೇಷಣೆ, ಆಲೋಚನೆ. ಕೇವಲ ಅಡುಗೆ ಮನೆ ಅನ್ನುವ ಒಂದು ಸಣ್ಣ ಜಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಸಂಬಂಧದ ಮೇಲೆ ಪರಿಣಾಮವನ್ನು ಬೀರುತ್ತೆ, ನಮ್ಮ ಸಂಸ್ಕಾರದ ಮೇಲೆ, ಪ್ರೀತಿ ವಿಶ್ವಾಸದ ಮೇಲೆ ಪರಿಣಾಮವನ್ನು ಖಂಡಿತ ಬೀರುತ್ತೆ ಸರ್. ಬಹುಶಃ ಅದೇ ಕಾರಣಕ್ಕೆ ನಮ್ಮ ಇಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಅಡುಗೆ ಮನೆಯೇ ಒಂದು ಆರೋಗ್ಯ ಕೇಂದ್ರ ಇದ್ದ ಹಾಗೆ ಅಂತ. ಸೊ ಆ ಅಡುಗೆ ಮನೆಯನ್ನ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ, ಅಥವಾ ಇವತ್ತು ತೊಂದರೆ ಒಳಗಾಗ್ತಾ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಬಹುದು. ಹಾಗೂ ನಮ್ಮ ಸಂಬಂಧಗಳು ಹೆಚ್ಚಾಗುತ್ತೆ. ಅದು ಗಂಡ ಹೆಂಡತಿಯರಲ್ಲಿರ್ಬೋದು, ಮಕ್ಕಳಲ್ಲಿರ್ಬೋದು, ಅಥವಾ ನಮ್ಮ ಇತರೆ ನೆಂಟರಿಷ್ಟರು ಇರಬಹುದು. ಇವರುಗಳ ನಡುವೆನೂ ಕೂಡ ಸಂಬಂಧವನ್ನ ಹೆಚ್ಚು ಮಾಡುತ್ತೆ ಈ ಅಡುಗೆ ಮನೆ. ಸೊ ಅದೇನಾದ್ರು ಬದಿ ಸೇರಿದ್ರೆ ಇದು ಬೀದಿಗೆ ಬರುತ್ತೆ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ ಸರ್. ಅದ್ಭುತವಾದ ಒಂದು ವಿಚಾರ ಸರ್. ಹೇಗೆ ನಮ್ಮ ಹಿಂದಿನ ಕಾಲದ ಅಡುಗೆ ಮನೆ ಹೇಗಿತ್ತು, ಇವತ್ತಿನ ಒಂದು ಪರಿಸ್ಥಿತಿ ಹೇಗಿದೆ, ಈ ಸಂಸ್ಕಾರ ಮತ್ತು ಸಂಸ್ಕೃತಿ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ನಿಜ ನೀವು ಕೇಳಿದಂಥದ್ದು. ನಾನು ಸಾಮಾನ್ಯವಾಗಿ ಈ ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ಕೆಲವು ಅಂಗಡಿಗಳನ್ನ ನೋಡ್ತಾ ಹೋಗ್ತೀನಿ. ಹಿಂದೆ ಹೇಗಿತ್ತು ನಮ್ಮ ಅಂಗಡಿ ಬಜಾರ್ಗಳು, ಇವತ್ತು ಹೇಗಿದೆ ಅಂತ ಹೀಗೆ ನೋಡ್ತಿದ್ದಾಗ ಹಿಂದೆ ನಮಗೆ ಕಾಣಿಸ್ತಾ ಇದ್ದಿದ್ದು ಒಂದು ಊರಿನಲ್ಲಿ ಒಂದು ತಾಲೂಕ್ ಸೆಂಟರ್ ಅಂತ ಹೇಳಿದ್ರೆ 1-2 ಬೇಕರಿಗಳು ಇರ್ತಿತ್ತು. ಅದರಲ್ಲಿ ಬ್ರೆಡ್ಡು, ಬನ್ನು, ಈ ಓಮ್ ಬಿಸ್ಕತ್ತು, ರಸ್ಕು, ಇದಿಷ್ಟು ಮಾತ್ರ ನಮಗೆ ಅಲ್ಲಿ ಬೇಕರಿಗಳಲ್ಲಿ ಸಿಗ್ತಾ ಇದ್ದಂಥದ್ದು. 1-2 ಒಂದು ತಾಲೂಕು ಕೇಂದ್ರದಲ್ಲಿ 1-2 ಬೇಕರಿಗಳು ಇರ್ತಿತ್ತು. ಇವತ್ತು ರಸ್ತೆಯಲ್ಲಿ ನೋಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಪ್ರತಿಯೊಂದು ರಸ್ತೆನಲ್ಲೂ ಬೇಕರಿಗಳಿದೆ. ಮತ್ತೆ ಹಿಂದೆ ಬೇಕರಿನಲ್ಲಿ ಬ್ರೆಡ್ ಬನ್ನನ್ನು ಮಾತ್ರ ಮಾರಾಟ ಮಾಡ್ತಾ ಇದ್ದಂಥದ್ದು ಇವತ್ತು ಅಲ್ಲಿ 100,000 ಪದಾರ್ಥಗಳನ್ನ ಮಾರಾಟ ಮಾಡ್ತಾರೆ.
ಇದು ಹೇಗೆ ವ್ಯತ್ಯಾಸ ಆಯ್ತು? ಹಿಂದೆ ನಾವು ಬೇಕರಿಯನ್ನ ಜ್ಞಾಪಿಸ್ಕೊಳ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಡಾಕ್ಟರ್ಗಳು ಹೇಳೋರು, ನಿಮ್ಗೆ ಹುಷಾರಿಲ್ಲ ಈಗ, ನೀವು ಅದು ಇದು ತಿನ್ಬೇಡಿ, ಬರೀ ಬ್ರೆಡ್ ತಿನ್ಕೊಂಡಿರಿ, ಬ್ರೆಡ್ ಕಾಫಿ ಈ ತರ ಕುಡ್ಕೊಂಡಿರಿ ಹಾಗೆ ಅಂತ ಹೇಳೋರು. ನಮ್ಮ ಆರೋಗ್ಯ ಚೆನ್ನಾಗೇ ಇರ್ತಿತ್ತು ಆಗ. ಈಗ ಇಷ್ಟ್ರ ಮಟ್ಟಿಗೆ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು, ನಾನು ಹಾಗೆ ಕಂಪೇರ್ ಮಾಡಿಕೊಂಡು ನೋಡ್ತಾ ಹೋದಾಗ ರಸ್ತೆಗಳಲ್ಲಿ ಹಿಂದೆ ಒಂದು ತಾಲೂಕು ಕೇಂದ್ರದಲ್ಲಿ ಅಥವಾ ಇವತ್ತಿನ ದೊಡ್ಡ ನಗರ ಅಂತಲೂ ಇಟ್ಕೊಳ್ಳೋಣಂತೆ, ನಗರಗಳಲ್ಲಿ ಒಂದು ಮೊಹಲ್ಲಕ್ಕೆ ಒಬ್ಬ ಡಾಕ್ಟ್ರು, ಅಲ್ಲಿ ದೊಡ್ಡ ಊರುಗಳಲ್ಲಿ ಒಂದು 5 ಜನ ಡಾಕ್ಟ್ರು ಒಂದು ಊರಿನಲ್ಲಿ ಕಂಡ್ರೆ ಜಾಸ್ತಿ ಇತ್ತು. ಇವತ್ತು ನಿಮಗೆ ಪ್ರತಿ ಬೀದಿನಲ್ಲೂ ಕ್ಲಿನಿಕ್ಗಳು ಕಾಣುತ್ತೆ. ಆಗ ಊರಿನಲ್ಲಿ ಒಂದು ಆಸ್ಪತ್ರೆ, ಸರ್ಕಾರದ ಆಸ್ಪತ್ರೆನೇ ಆಗದಂಥದ್ದು. ಇವತ್ತು ಖಾಸಗಿ ಆಸ್ಪತ್ರೆಗಳು ತುಂಬಾ ಕಾಣಿಸುತ್ತೆ ಆ ಥರದಲ್ಲಿ. ಎಲ್ಲಿ ವ್ಯತ್ಯಾಸ ಆಗ್ತಾ ಇದೀವಿ ಹಾಗಾದ್ರೆ ನಾವು ಅಂತಂದ್ರೆ, ಇದೇ ಆಹಾರದ ಪದ್ಧತಿಗೆ ಅದು ಬಂದು ನಿಂತ್ಕೊಳ್ಳುತ್ತೆ. ಆ ಥರದಲ್ಲಿ ನಮ್ಮ ಬಾಯಿ ಚಪಲದಿಂದಾಗಿ ನಾವು ಕಂಡಿದ್ದನ್ನೆಲ್ಲ ತಿಂತಾ ಇದೀವಿ, ಕಡೆಗೆ ಡಾಕ್ಟರ್ ಶಾಪ್ಗಳಿಗೆ ಹೋಗಿ ನಿಂತ್ಕೋತಾ ಇದೀವಿ. ಅಂದ್ರೆ ಅಡುಗೆ ಮನೆ ಎಂಬ ಕ್ಲಿನಿಕ್ ನ ಮುಚ್ಚಿದ್ರ ಪ್ರತಿಫಲವಾಗಿ ನಮ್ಮ ಪಕ್ಕದ ಮನೆಯಲ್ಲಿ ಕ್ಲಿನಿಕ್ ಓಪನ್ ಆಗ್ತಾ ಇದೆ. ಸೊ ಈ ಕ್ಲಿನಿಕ್ ಓಪನ್ ಆಗ್ತಿರೋದು ಓಕೆ, ಆರೋಗ್ಯವನ್ನ ವೃದ್ಧಿಸ್ಲಿಕ್ಕೆ ಅಥವಾ ಅವ್ರಿಗೆ ಒಂದು ಚಿಕಿತ್ಸೆಯನ್ನ ನೀಡಲಿಕ್ಕೆ. ಆದ್ರೆ ಇನ್ನೊಂದು ತಾವು ಹೇಳಿದ್ರಿ ಬೇಕರಿಗಳು ಅಂತ. ಸೊ ಬಹುಶಃ ಈ ರೀತಿ ಜನರು ಇದ್ದಾರೆ ಅಂತ ಬೇಕರಿಗಳು ಕ್ಲಿನಿಕ್ಗಳು ಆರಂಭ ಆಗ್ತಾ ಇದಾವೋ, ಅಥವಾ ಆ ರೀತಿಯ ಬೇಕರಿಗಳು ಇದಾವೆ, ಹೆಚ್ಚು ಇದಾವೆ, ಕ್ಲಿನಿಕ್ ಹೆಚ್ಚಿದಾವೆ ಅಂತ ಜನರು ಅಲ್ಲಿ ಹೋಗಕ್ಕೆ ಶುರು ಮಾಡಿದಾರೋ. ಸೊ ಇವೆರಡು ಬಹಳ. ಆದ್ರೆ ನೀವು ಹೇಳಿದ್ದು ಇವತ್ತಿಗೂ ನಾವು ಸುಮ್ಮನೆ ಅವಲೋಕನವನ್ನ ಮಾಡ್ಕೊಂಡ್ಬಿಟ್ರೆ, ಹಿಂದಿನ ಕಾಲದಲ್ಲಿ ನಾನು ಆಗ್ಲೇ ಕೇಳಿದ ಹಾಗೆ ಯಾವುದೇ ನೆಗಡಿ, ಜ್ವರ, ಸಣ್ಣ ಪುಟ್ಟ ತೊಂದರೆಗಳು ಬಂದಾಗ, ಕೆಮ್ಮು ಬಂದಾಗ ಮನೆಯಲ್ಲೇ ತಾವು ಮಾಡುವಂತ ಅಡಿಗೆಯಲ್ಲಿಯೇ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವಂತ ಕೆಲಸವನ್ನ ಅಥವಾ ನಿರ್ವಹಣೆ ಮಾಡುವಂತ ಕೆಲಸವನ್ನ ಆಗ್ತಾ ಇತ್ತು. ಆದ್ರೆ ಇವತ್ತು ನನ್ನ ಪಕ್ಕದಲ್ಲೇ ಕ್ಲಿನಿಕ್ ಆಗೋಗಿದೆ. ಸೊ ದೇ ಸ್ಟ್ರೈಟ್ ಅವೇ ನಾನು ಪಕ್ಕಕ್ಕೆ ಹೋಗ್ತೀನಿ. ಸೊ ಯಾವುದೋ ಹೋಟೆಲಿಂದ ಆಹಾರ ತಂದ್ಕೋತೀನಿ, ತಿಂತೀನಿ, ಹುಷಾರಿಲ್ಲ ಅಂದ್ರೆ ಮತ್ತೆ ಕ್ಲಿನಿಕ್ ಹೋಗ್ತೀನಿ. ಸೊ ಹೇಗೆ ಇದು ಈ ರೀತಿಯ ಹೊರಗಡೆ ಆಹಾರದ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ನಮ್ಮ ಖರ್ಚು ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ, ಅಥವಾ ನಮ್ಮ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ಇಲ್ಲ, ನಿಮ್ಮ ಪ್ರಶ್ನೆನಲ್ಲೇ ಉತ್ತರ ಇದೆ. ಈ ರೀತಿ ಬೇಡದೇ ಇರೋದನ್ನ ತಿನ್ನೋದ್ರಿಂದಾಗೆ ನಾವು ಕ್ಲಿನಿಕ್ಗಳಿಗೆ ಹೋಗ್ತಾ ಇದ್ದೀವಿ, ಅನಾವಶ್ಯಕವಾಗಿ ಮಾತ್ರೆಗಳನ್ನ ತಗೋತಾ ಇದ್ದೀವಿ. ಮತ್ತದು ಈ ಮಾತ್ರೆ ತಗೊಳ್ಳೋದು ಅಷ್ಟೇ ಎಷ್ಟು ಕೆಟ್ಟ ಪರಿಣಾಮ ಆಗ್ತಾ ಇದೆ ನಮ್ಮಲ್ಲಿ. ಹಾಗೆ ಅಂತಂದ್ರೆ, ಯಾರೋ ಪಕ್ಕದ ಹಿಂದೆಲ್ಲ ಇಬ್ರು ಹೆಂಗಸರು ಸೇರಿದಾಗ ಇವತ್ತೇನ್ ಅಡಿಗೆ ನಿಮ್ಮಲ್ಲಿ, ಏನ್ ವಿಶೇಷ ಮಾಡಿದ್ರಿ, ಏನ್ ತಿಂಡಿ ಅಂತ ಕೇಳೋರು. ಆಗ ಇವರು ನಾನು ಈ ರೀತಿಯಾದಂತ ಒಂದು ಹೊಸ ಅಡಿಗೆಯನ್ನು ಮಾಡಿದ್ದೆ, ಹೌದಾ ಚೆನ್ನಾಗಿತ್ತು, ಅದು ಏನೇನ್ ಹಾಕ್ತಾ ಇದ್ರಿ, ಅದಕ್ಕೆ ಹೇಗ್ ಮಾಡೋದು ಅನ್ನೋದನ್ನ ಕೇಳ್ತಾ ಇದ್ರು. ಅದನ್ನ ಕೇಳ್ಕೊಬಂದಂತ ಈ ಗೃಹಿಣಿ ತನ್ನ ಮನೆಯಲ್ಲೂ ಅದನ್ನ ಮಾಡೋಳು, ತಾನು ಒಂದು ಹೊಸ ರುಚಿಯನ್ನ ಮಾಡಬೇಕು ಅನ್ನುವಂಥದ್ದು ಇತ್ತು. ಇವತ್ತೇನಾಗಿದೆ, ನನಗೆ ಅವತ್ತು ತಲೆನೋವು ಬಂದಿತ್ತು, ಇಂಥ ಮಾತ್ರೆ ತಗೊಂಡೆ, ನನಗೆ ಹೊಟ್ಟೆ ನೋವು ಬಂದಿತ್ತು, ಇಂಥ ಮಾತ್ರೆ ತಗೊಂಡೆ, ನಿಮ್ಗೆ ಹೊಟ್ಟೆ ನೋವಾ, ಈ ಮಾತ್ರೆ ತಗೊಳ್ಳಿ. ನಮ್ಮ ಕಾನ್ವರ್ಸೇಷನ್ ಲೆವೆಲೇ ಬದಲಾಗೋಗ್ಬಿಟ್ಟಿದೆ. ಅಡಿಗೆ ಬಗ್ಗೆ ಕೇಳ್ತಾ ಇದ್ದಂಥದ್ದು ಇವತ್ತು ನಾವು ಔಷಧಿ ಬಗ್ಗೆ ಕೇಳೋ ಹಂಗಾಗಿದೆ. ಮತ್ತೆ ಒಂದು ತಲೆನೋವಿಗೆ 100 ಕಾರಣ, ಒಂದು ಹೊಟ್ಟೆ ನೋವಿಗೆ 100 ಕಾರಣ. ಅವ್ರಿಗೆ ಬಂದಂತ ಹೊಟ್ಟೆ ನೋವು ಬೇರೆ, ನನಗೆ ಬಂದಂತ ಹೊಟ್ಟೆ ನೋವು ಬೇರೆ, ಅವ್ರಿಗೆ ಬಂದಂತ ತಲೆನೋವು ಬೇರೆ, ನನಗೆ ಬಂದಂತ ತಲೆನೋವುಗಳು ಬೇರೆ. ಅವರು ಇಂಥದನ್ನ ಮಾತ್ರೆ ತಗೊಂಡೆ ಅಂದ ತಕ್ಷಣ ನಾನು ಹೋಗಿ ಡಾಕ್ಟರ್ಗೆ ಯಾಕೆ ದುಡ್ಡು ಕೊಡಬೇಕು, ಹೋಗಿ ಮೆಡಿಕಲ್ ಸ್ಟೋರ್ ಹೋಗಿ ನಾನೇ ಆ ಮಾತ್ರೆ ಕೊಡಿ ಅಂತ ಕೇಳಿ ತಂದು ತಿನ್ನುವಂಥದ್ದಾಗಿದೆ. ಅಲ್ಲ, ಆಸ್ಪತ್ರೆಗೆ ಹೋಗೋದು ಒಂದು ದುರಂತ ಅಂದ್ರೆ, ಆದ್ರೆ ಯಾರ್ದೋ ತಗೋತಿರೋ ಮಾತ್ರನ ನಾ ತಗೋತೀನಿ ಅನ್ನೋದು ಇನ್ನೊಂದು ದುರಂತ. ಅಲ್ಲ, ನಾವು ಈ ಅಡ್ವೈಸ್ ಅಂತ ಹೇಳ್ತೀವಲ್ಲ, ಇದು ದಾರಿ ತಪ್ತಾ ಇದೀವಿ. ಅಡಿಗೆ ಮನೆಗೆ ಇದ್ದಂತ ಅಡ್ವೈಸ್ ಇವತ್ತು ಔಷಧಿ ಮಾತ್ರೆಗೆ ಬಂದು ನಿಂತಿದೆ ಅಂತಂದ್ರೆ ದುರದೃಷ್ಟ ಅಲ್ವಾ? ಆತರ ಈಗ ನೀವು ಮೊದಲೇ ಪ್ರಶ್ನೆ ಕೇಳಿದ್ರಿ, ಆತರ ನಮ್ಮ ಅಡಿಗೆ ಮನೆ ಹೇಗಿತ್ತು ಈಗ ಒಂದು 15-20 ವರ್ಷದ ಹಿಂದ್ಲ ತನಕ ಲೆಕ್ಕ ತಗೋಬಹುದು ನಾವು. ಆ ತರದಲ್ಲಿ ನಮ್ಮ ದೇಶ ಪ್ರಸಿದ್ಧವಾಗಿದ್ದಂತೆ ನಾವು ಅಡಿಗೆ ಮನೆಯಲ್ಲಿ ಉಪಯೋಗಿಸ್ತಿದ್ದಂತ ಸಾಂಬಾರ ಪದಾರ್ಥಗಳು, ಹೌದು, ಅದನ್ನ ಬೇರೆ ದೇಶದಲ್ಲಿ ಬೆಳೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ವಿದೇಶಿಯರು ನಮ್ಮ ದೇಶಕ್ಕೆ ವ್ಯಾಪಾರವನ್ನು ವೃದ್ಧಿಸ್ಕೋತಾ ಇದ್ರು ಆ ಕಾಲದಲ್ಲಿ. ನಮ್ಮ ಮೆಣಸು, ಜೀರಿಗೆ ಇವೆಲ್ಲವೂ ಇತ್ತಲ್ಲ, ಅದಕ್ಕೋಸ್ಕರ ಬರ್ತಾ ಇದ್ರು. ಪ್ರಪಂಚದಲ್ಲಿ ಬೇರೆ ದೇಶಗಳಲ್ಲಿ ಸಿಗಲ್ಲ ಇದು. ಆದರೆ ನಮ್ಮ ಜನಕ್ಕೆ ಮೊದಲಿಂದನೂ ಗೊತ್ತು ಇದರಲ್ಲಿ ಔಷಧೀಯ ಗುಣಗಳಿದೆ. ಜೀರಿಗೆ, ಮೆಂತ್ಯ, ಮೆಣಸು ಪ್ರತಿಯೊಂದು ಔಷಧಿ ಇರುವಂತಹದ್ದು. ನಮಗೆ ಅದು ಔಷಧಿ ಅಂತ ಗೊತ್ತಿಲ್ಲ. ಹೌದು. ಆದರೆ ಇದನ್ನ ಹಿಂದವರು ಉಪಯೋಗಿಸ್ಕೊಂಡ್ ಬರ್ತಾ ಇದ್ದು, ನಾವು ಅದನ್ನ ಉಪಯೋಗಿಸ್ಕೊಂಡ್ ಬರ್ತಾ ಇದೀವಿ ಆ ಥರದಲ್ಲಿ. ಸೊ ಹೀಗಾಗಿ ಏನಾಗಿತ್ತು, ನಮ್ಮ ಆರೋಗ್ಯ ಹಾಳಾಗ್ತಾ ಇರಲಿಲ್ಲ. ಮತ್ತೆ ಈ ಹೊಸ ಅಡಿಗೆಗಳು, ಮನೆಯಲ್ಲೇ ಮಾಡುವಂತಹ ಅಡಿಗೆಗಳಿತ್ತಲ್ಲ, ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇರಲಿಲ್ಲ.
ನಮಗೆ ಗೊತ್ತಿತ್ತು ಯಾವ ಪದಾರ್ಥ ಎಷ್ಟೆಷ್ಟು ಹಾಕಬೇಕು ಹಾಗೆ ಅಂತ. ಅಡಿಗೆ ಮನೆ ಗಟ್ಟಿಯಾಗಿದ್ದಷ್ಟು ನಾವು ನಮ್ಮ ಆರೋಗ್ಯ ಅಷ್ಟೇ ಗಟ್ಟಿಯಾಗಿರುತ್ತೆ. ಮತ್ತು ಇನ್ನೂ ಒಂದು ಮುಂದುವರೆದು ಹೇಳ್ಬೋದು ಅಂತ ಹೇಳಿದ್ರೆ, ಎಲ್ಲಿ ನಮ್ಮ ಈ ಜಾಯಿಂಟ್ ಫ್ಯಾಮಿಲಿಗಳು ಅಂತ ಇತ್ತು, ಕೂಡು ಕುಟುಂಬಗಳು ಅಂತ ನಾವೇನು ಕರೀತಾ ಇದ್ವು, ಅದಿದ್ದಾಗ ಇಡೀ 60-70 ಜನ ಇದ್ದಂತಹ ಮನೆಗಳಲ್ಲಿ ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡಾಗ ಅಡಿಗೆ ಮನೆಗಳು ಬಹಳ ಚೆನ್ನಾಗಿದ್ವು. ಯಾಕಂದ್ರೆ 60-70 ಜನದಲ್ಲಿ 40 ಜನ ಕಾಯಿಲೆ ಬಿತ್ತು ಅಂತ ಹೇಳಿದ್ರೆ ಗತಿ ಏನಾಗ್ಬೇಕ ಸಂಸಾರದ್ದು. ಅದು ಮನೆಯಲ್ಲಿ ಅಡಿಗೆ ಮಾಡುವಂತ ಏನು ಹೆಡ್ ಇರ್ತಾ ಇದ್ರು, ಆಕೆಗೆ ಅಡಿಗೆ ಮನೆ ಹೇಗೆ ಅಂತ ಗೊತ್ತಿತ್ತು. ಸೊ ಹಾಗೆ ಎಲ್ರಿಗೂ ಆರೋಗ್ಯಕ್ಕೆ ಸಿಗುವಂತ ಅಡಿಗೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ನಾವು ಕಾಯಿಲೆ ಬೀಳ್ತಾ ಇರಲಿಲ್ಲ. ಮತ್ತೆ ಇನ್ನೂ ಒಂದು ಹಿಂದೆ ಇದ್ದಂಥದ್ದು, ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡಬಾರ್ದು, ನೀರನ್ನ ಮಾರಾಟ ಮಾಡಬಾರ್ದು. ಅದು ನಮ್ಮಲ್ಲಿ ಮೊದಲಿಂದ ಇದ್ದಂಥದ್ದು. ಆಹಾರವನ್ನ ಮಾರಾಟ ಯಾರು ಕೇಳ್ಕೊಂಡ್ರೆ ಕೊಡಿ, ಹಾಗೆ ಕೊಡಿ, ಮಾರಾಟ ಮಾಡಿಬೇಡಿ ಹಾಗೆ ಅಂತ ಮೊದಲಿಂದ ಇದ್ದಂಥದ್ದು. ಇವತ್ತು ಅದನ್ನ ನಾವು ಬದಲಾಯಿಸಿ ಈ ಹೋಟೆಲ್ಗಳನ್ನ ಮಾಡೋದು ಮತ್ತು ಬಾಟ್ಲ್ ನೀರುಗಳಿಗೆ ಬಂದು ಇವತ್ತು ಅದನ್ನು ಹೇಳ್ತಾ ಇದ್ದಾರೆ, ನೀವು ಬಾಟ್ಲ್ ನೀರುಗಳನ್ನ 1 ದಿವಸಕ್ಕಿಂತ 2 ದಿವಸಕ್ಕಿಂತ ಕಾರಲ್ಲಿ ಇಟ್ಕೊಂಡು ಕುಡಿತು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ಹೌದು, ನಾವು ಬಾಟ್ಲ್ಗಳನ್ನ ಆ ರೀತಿಯಾಗಿ ತಂದು ಕಾರಲ್ಲಿಟ್ಟು ಬಿಸಿಲಲ್ಲಿ ಹೋದ್ವು, ನೀರು ಕುಡಿದ್ವು, ಆರೋಗ್ಯವನ್ನು ಹಾಳು ಮಾಡಿಕೊಂಡು. ಅಂದರೆ ಅಡುಗೆ ಮನೆ ನಮ್ದು ಯಾವಾಗ ಅದು ವೀಕ್ ಆಗ್ತಾ ಹೋಗುತ್ತೆ, ಆಗ ನಮ್ಮದು ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹಾಳಾಗ್ತಾ ಹೋಗುತ್ತೆ. ಮತ್ತು ಎರಡನೇದು, ನಿಮ್ಮ ಅಡುಗೆ ಮನೆಗಳಲ್ಲಿ ಇವತ್ತಿಗೂ ಅಷ್ಟೇ ಯಾರ ಮನೆಗಳಲ್ಲಿ ಅಡುಗೆ ಮಾಡ್ತಾರೆ, ಆ ಅಡುಗೆ ಮನೆಯಿಂದ ಒಂದು ಸುವಾಸನೆ ಬರುತ್ತೆ ನಮಗೆ. ಅದು ಪಕ್ಕದ ಮನೆಯವರು ಕೇಳ್ತಾರೆ, ಏನೋ ತುಂಬ ಗಮ್ಮಂತ ಇತ್ತಲ್ಲ ನಿಮ್ಮ ಮನೆಯಲ್ಲಿ ಹಾಗೆ ಅಂತ. ಪಕ್ಕದ ಮನೆಯವರು, ಅದ್ರ ಪಕ್ಕದ ಮನೆಯವರು ಅದನ್ನ ಕೇಳಬಹುದು. ಆ ಥರದಲ್ಲಿ ಅಷ್ಟರ ಮಟ್ಟಿಗೆ ನಮ್ಮ ಅಡುಗೆ ಮನೆಗಳು ಸ್ಟ್ರಾಂಗ್ ಆಗಿತ್ತು. ಮತ್ತೆ ಅಡುಗೆ ಮಾಡೋಳಿಗೆ ತನ್ನ ಮನೆಯಲ್ಲಿ ತನ್ನ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಅವರ ಆರೋಗ್ಯ ಅವಳಿಗೆ ಬಹಳ ಮುಖ್ಯವಾದಂಥದ್ದಾಗಿತ್ತು. ತನಗೆ ಎಷ್ಟೇ ಶ್ರಮ ಆದ್ರೂ ಹೋಟ್ಲಿಂದ ತರಿಸಿಕ್ ಇವತ್ತು ತುಂಬಾ ಮನೆಗಳಲ್ಲಿ ಒಪ್ಕೊಳ್ಳೋದಿಲ್ಲ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ಮಾಡ್ತೀನಿ, ಏನಿಲ್ಲ ಅಂದ್ರೆ ಒಂದು ತಿಳಿ ಸಾರು ಮಾಡಾಕ್ತೀನಿ, ಒಂದು ಗೊಡ್ಡ ಸಾರು ಅಂತ ಕರೀತಾ ಅದಕ್ಕೆ, ಅದನ್ನ ಮಾಡಾಕ್ತೀನಿ, ಒಂದು ಮೆಂತ್ಯ ಸಾರು ಮಾಡಾಕ್ತೀನಿ. ಅಂದ್ರೆ ನಾನು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಇವ್ರು ಹೊರಗಡೆ ತಂದು ಆಹಾರವನ್ನು ತಂದು ತಿಂದು ಎಲ್ಲೇ ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತಾರೋ ಅನ್ನುವಂತಹ ಕಾಳಜಿ ಆ ರೀತಿಯಾಗಿ ಗೃಹಿಣಿಯರಿಗೆ ಇರ್ತಾ ಇತ್ತು. ಆದ್ರೆ ಇವತ್ತೆಲ್ಲೋ ದಾರಿ ತಪ್ತಾ ಇದೀವಿ ಹಾಗೆ ಅಂತ ಹೇಳಿ ಅನ್ಸುತ್ತೆ ನನಗೆ. ಎಲ್ಲ ನೀವು ಹಂಗೆ ಹೇಳುವಾಗ ನನ್ಗೆ ಯಾವಾಗ್ಲೂ ತಕ್ಷಣಕ್ಕೆ ಬರೋದು, ಒಬ್ಬ ಮಹಿಳೆಯ ಮಹತ್ವದ ಬಗ್ಗೆ ನಾನು ಯಾವಾಗ್ಲೂ ಯೋಚನೆ ಮಾಡೋದು. ಮನೆಯಲ್ಲಿ ಇದ್ದಂತ ಮಹಿಳೆ, ಅವಳು ಒಬ್ಬ ವೈದ್ಯೆ, ಮನೆಯ ವೈದ್ಯೆ ಅಥವಾ ಆಹಾರ ತಜ್ಞೆ, ಆರೋಗ್ಯ ತಜ್ಞೆ ಅವಳು. ಆಕ್ಚುಲಿ ಆಕೆಯ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇವತ್ತು ಇಬ್ರೂ ದುಡಿಬೇಕು ಅಂದ್ರೆ ಕೇವಲ ಹಣ ಸಂಪಾದನೆ ಮಾಡೋದು, ಸಂಬಳ ತರೋದ್ರು ಮಾತ್ರ ಅದು ಒಂಥರ ಸಮಾನತೆ ಅನ್ನೋ ಭಾವಕ್ಕೆ ಬಂದು ಎಂಥ ಒಂದು ಇದನ್ನ ನಾವು ಕಳ್ಕೊಂಡಿದೀವಿ ಅಂತ ಹೇಳಿದ್ರೆ, ಒಬ್ಬ ವೈದ್ಯೆಯನ್ನ ಕಳ್ಕೊಂಡಿದೀವಿ, ಅಥವಾ ಆರೋಗ್ಯ ತಜ್ಞೆಯನ್ನ ಕಳ್ಕೊಂಡ್ಬಿಟ್ಟಿದೀವಿ, ಅಥವಾ ಕಾಳಜಿ ಮಾಡುವಂತಹ ಒಂದು ವಾತಾವರಣವನ್ನ ಕಳ್ಕೊಂಡ್ಬಿಟ್ಟಿದೀವಿ. ಏನನ್ನ ಪಡ್ಕೊಳಕ್ ಹೋಗಿ ಎಷ್ಟನ್ನ ಕಳ್ಕೊಂಡಿದೀವಿ ಎನ್ನುವ ಒಂದು ಅವಲೋಕನ ನಾವು ಖಂಡಿತ ಮಾಡ್ಕೊಳ್ಬೇಕಾಗತ್ತೆ. ಒಂದು ತಾವು ಹೇಳಿದ್ರಿ, ಇವತ್ತು ಮೊದಲು ಆಹಾರದ ಬಗ್ಗೆ ಮಾತನಾಡ್ತಾ ಇದ್ರು, ಏನ್ ತಿಂಡಿ ಮಾಡಿದ್ರಿ, ಏನ್ ಅಡಿಗೆ ಮಾಡಿದ್ರಿ ಅಂತ ಮಾತನಾಡ್ತಾ ಇದ್ರು. ಇವತ್ತು ನೀನ್ ಯಾವ ಮಾತ್ರ ತಗೋತಾ ಇದೆ, ಯಾವ ಡಾಕ್ಟರ್ ಹತ್ರ ಹೋಯ್ತಿದೆ, ಈ ಸ್ಥಿತಿ ನಾವು ಮಾತನಾಡ್ತಾ ಇದ್ವಿ. ಸರ್, ಕೇವಲ ಇದು ಮೇಲ್ನೋಟಕ್ಕೆ ನಮಗೆ ಕಾಣೋದು, ಆರೋಗ್ಯ ಹಾಳಾದಾಗ ಕ್ಲಿನಿಕ್ ಹೋದಾಗ ಇವ್ರಿಗೆ ಆರೋಗ್ಯ ಹಾಳಾಗಿದೆ ಅನ್ನೋ ಒಂದು ಚಿಹ್ನೆ ಕಾಣಿಸುತ್ತೆ ಕಣ್ಣಿಗೆ. ಆದ್ರೆ ನನಗನ್ಸುತ್ತೆ ಕಾಣದೇನೆ ಇರುವಂತ ಸಾಕಷ್ಟು ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಆಹಾರದ ಪದ್ಧತಿ. ನಾವು ಎಷ್ಟೋ ಜನ ಸುಮ್ಮನೆ ವಿಚಾರಿಸಿ ಸರ್, ಇವತ್ತು 40-50 ವರ್ಷದ ವ್ಯಕ್ತಿಗಳು ಕರೆಕ್ಟಾಗಿ ಕೂತ್ರೆ ಕೂರಕ್ಕಾಗಲ್ಲ, ನಿಂತ್ರೆ ನಿಲ್ಲಕ್ಕಾಗಲ್ಲ, ಅಥವಾ ಕೂತಿದ್ದು ಹೇಳಲಿಕ್ಕಾಗಲ್ಲ. ಮೂಳೆಗಳ ನೋವು, ಮಂಡಿಗಳ ನೋವು, ಸೊಂಟಗಳ ನೋವು, ಅಥವಾ ಬೊಜ್ಜು ಜಾಸ್ತಿ ಆಗಿದೆ, ಏನೆಲ್ಲ ಕಾರಣಗಳನ್ನ ಹೇಳ್ತಿದ್ವಿ. ಅದು ತಕ್ಷಣಕ್ಕೆ ಆರೋಗ್ಯ ಅವರು ಆಸ್ಪತ್ರೆಗೆ ಹೋಗಿಲ್ಲ, ಬಟ್ ಆದ್ರೆ ದೇಹದಲ್ಲಿ ಆಲ್ರೆಡಿ ಅವರ ತೊಂದರೆಗಳು ಕಾಣಿಸ್ಕೊಳ್ತಾ ಇದಾವೆ. ಅದಕ್ಕೆ ಬಹುಮುಖ್ಯ ಕಾರಣ ನಮ್ಮ ಆಹಾರದ ಮೇಲಿರುವಂತ ಜ್ಞಾನದ ಕೊರತೆ. ಅಂದ್ರೆ ನಮ್ಮ ದೇಹಕ್ಕೆ ಏನೆಲ್ಲ ಆಹಾರ ಬೇಕಾಗಿತ್ತು, ಪೌಷ್ಟಿಕಾಂಶಗಳು ಬೇಕಾಗಿತ್ತು, ಪ್ರೋಟೀನ್ ಬೇಕಾಗಿತ್ತು, ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ತಾ ಇಲ್ಲ. ಬಟ್ ಯಾವುದೋ ಹೋಟೆಲ್ನಲ್ಲಿ ರುಚಿಯಾಗಿರೋ ಆಹಾರವನ್ನ ಅಥವಾ ನಾಲ್ಗೆಗೆ ರುಚಿ ಕೊಡುವಂತ ಆಹಾರವನ್ನ ತಂದು ತಿಂತಾ ಇದೀವಿ. ಬಟ್ ಆದ್ರೆ ಅದು ನನ್ನ ದೇಹಕ್ಕೆ ಎಷ್ಟು ಪ್ರೋಟೀನ್ ಅಂಶಗಳನ್ನ ಕೊಡುತ್ತೆ, ವಿಟಮಿನ್ ಅನ್ನ ಕೊಡುತ್ತೆ, ಅಥವಾ ಬೇರೆ ಬೇರೆ ಏನು ಅಂಶಗಳು ಬೇಕೋ ಅದೆಲ್ಲವನ್ನ ಕೊಡುತ್ತಾ? ಅದು ಮೂಳೆ ಡೆವಲಪ್ ಆಗಲಿಕ್ಕೆ, ಸ್ಟ್ರಾಂಗ್ ಆಗಲಿಕ್ಕೆ, ಅಥವಾ ಮಸಲ್ಸ್ ಸ್ಟ್ರಾಂಗ್ ಆಗಲಿಕ್ಕೆ, ಅಥವಾ ನಮ್ಮ ಬುದ್ಧಿಶಕ್ತಿ ಸ್ಟ್ರಾಂಗ್ ಆಗಲಿಕ್ಕೆ, ಮಕ್ಕಳಿಗೆ ವಿಶೇಷವಾಗಿ. ಸೊ ಆ ರೀತಿಯ ಆಹಾರವನ್ನ ನಾವು ತಯಾರು ಮಾಡೋದ್ರಲ್ಲಿ ಏನಾದ್ರೂ ನಾವು ಮೈ ಮರ್ತಿದ್ದೀವಿ.
ಇಲ್ಲಿ ಕಾಳಜಿ ಅನ್ನೋ ಪದವನ್ನ ನಾನು ಉಪಯೋಗಿಸಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಯಾವ ಹೆಂಗಸು ಅಥವಾ ತಾಯಿ ಅಡಿಗೆ ಮಾಡ್ತಾಳೆ, ಆಕೆಗೆ ತನ್ನ ಮನೆಯ ಬಗ್ಗೆ ಒಂದು ಕಾಳಜಿ ಇದೆ. ತನ್ನ ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಆಕೆಗೆ ಒಂದು ಕಾಳಜಿ ಇದೆ. ಇವರು ಆರೋಗ್ಯ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಕೆ ಕಾಳಜಿ ಇಟ್ಕೊಂಡು ಅಡಿಗೆ ಮಾಡ್ತಾಳೆ. ಹೊರಗಡೆಯಿಂದ ತರ್ತೀವಿ ಆಹಾರ, ಅದು ಆಹಾರನೇ, ಇದು ಆಹಾರನೇ. ಆದ್ರೆ ಹೊರಗಡೆಯಿಂದ ಆಹಾರವನ್ನ ಕೊಡ್ತಾರಲ್ಲ, ಅವ್ರ ಕಾಳಜಿ ಏನು? ಅವ್ರಿಗೆ ನಿಮ್ಮ ಆರೋಗ್ಯದ ಕಾಳಜಿ ಅಲ್ಲ, ಅವ್ರಿಗೆ ಬೇಕಾದ್ದು ದುಡ್ಡು. ನಿಮ್ಮ ಆರೋಗ್ಯಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಮತ್ತೆ ಅವರು ಕೆಲವರು ಹೇಳೋದುಂಟು, ನಾವೇ ನಿಮ್ಮ ಮನೆಗೆ ಬಂದು ಕೊಡ್ತೀವಿ ಅಂತ ಹೇಳಿದ್ವಾ, ನೀವೇ ಬಂದು ತಗೊಂಡು ಹೋಗ್ತಾ ಇರೋದು. ಆರ್ಡರ್ ಮಾಡ್ತಾರದೆ, ನೀವೇ ಆರ್ಡರ್ ಮಾಡ್ತಾ ಇರೋದು. ಆನ್ಲೈನ್ ನೀವೇ ಆರ್ಡರ್ ಮಾಡ್ತೀರಿ, ನೀವೇ ತಗೊಂಡು ತಿಂತೀರಿ. ನಾವೇನು ಇದರಲ್ಲಿ ಕ್ವಾಲಿಟಿ ಫುಡ್ ಅಂತ ಏನು ಹೇಳಿಲ್ಲ ನಾವು ಆ ಥರದಲ್ಲಿ. ಹಾಗೆ ಅಂತ ಹೇಳಿ ಅವರು ಆ ಥರ. ಸೊ ಅಲ್ಲಿ ಕಾಳಜಿ ಹಣದ ಬಗ್ಗೆ ಇದೆ. ಮನೆಯಲ್ಲಿ ಕಾಳಜಿ ಇರುವಂಥದ್ದು ಆ ಮಕ್ಕಳ ಮತ್ತೆ ಗಂಡನ ಆರೋಗ್ಯದ ಬಗ್ಗೆ. ನೋಡಿ, ಇವತ್ತು ಮುಖ್ಯವಾಗಿ ನಾವು ಸಮಾಜದಲ್ಲಿ ನಿಮ್ಮ ಮಾತಲ್ಲೇ ಕೇಳಿದ ಹಾಗೆ ಗುರುತಿಸ್ಬೋದಾದ್ದು. ಇವತ್ತು ನೀವೊಂದು ಪ್ರೈಮರಿ ಶಾಲೆಗೋ ಅಥವಾ ಹೈಸ್ಕೂಲ್ ತನಕ ಸುಮ್ಮನೆ ಹೋಗಿ ಮಕ್ಕಳನ್ನ ಒಂದ್ಸರಿ ಅವಲೋಕನ ಮಾಡಿ. ಈಗ 25 ವರ್ಷದ ಹಿಂದೆ ಮಕ್ಕಳು ಹೇಗಿದ್ರು, ಇವತ್ತಿನ ಮಕ್ಕಳು ಹೇಗಿದ್ದಾರೆ? ಇವತ್ತು 50% ಧೈರ್ಯವಾಗಿ ಹೇಳ್ಬೋದು, ಮಕ್ಕಳಿಗೆ ಬೊಜ್ಜು ಬಂದಿದೆ, ಆಕ್ಟಿವ್ ಆಗಿಲ್ಲ. ಮತ್ತೆ ಅವರು ಮಣ್ಣಿನ ಜೊತೆಗೆ ಆಟ ಆಡ್ತಾ ಇಲ್ಲ, ಆಟ ಆಡೋಕ್ಕೆ ನಾವು ಬಿಡ್ತಾ ಇಲ್ಲ ಮಕ್ಕಳಿಗೆ. ಹಾಗಾಗಿ ಬೊಜ್ಜು ಬಂದಿದೆ. ಅದಕ್ಕೂ ವಿಶ್ಲೇಷಣೆ ನೀವು ಯಾಕಿದು ಬಂತು ಅಂತ ಹೇಳಿ ಆ ಮನೆಯ ಇತಿಹಾಸವನ್ನು ಒಂದ್ಸರಿ ಪರಿಶೋಧನೆ ಮಾಡಿದ್ರೆ, ಅವರು ಹೊರಗಡೆಯಿಂದ ತರ್ತಿರುವಂತ ಆಹಾರದಿಂದಾಗಿ ಮಕ್ಕಳಿಗೆ ಬೊಜ್ಜು ಬಂದಿದೆ ಅನ್ನೋದು ನೀವು ಸ್ಪಷ್ಟವಾಗಿ ಹೇಳ್ಬೋದು. ಹೌದು. ಎರಡನೇದು ಬರೀ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಹಾಗೆ ಆಗಿದೆ. ಇವತ್ತು ಬೊಜ್ಜು ಬರ್ತಿದ್ದ ಹಾಗೇನೆ ನಮಗೆ ಕಾಯಿಲೆ ತಾನಾಗಿ ಹುಡ್ಕೊಂಡು ಬರುತ್ತೆ. ಅದು ಹಿಂದಿಂದನೇ ನಮಗೆ ಕಾಯಿಲೆಗಳು ಹುಡ್ಕೊಂಡು ಬರುವಂಥದ್ದು. ಸೊ ಅದು ಈ ಹೊರಗಡೆಯಿಂದ ಕೊಡುವಂಥ ಆಹಾರ ಅಥವಾ ಅದನ್ನು ಮಾರುವಂಥ ವ್ಯಕ್ತಿ, ನಾ ಮೊದಲೇ ಹೇಳಿದಾಗೆ ಅವನಿಗೆ ನಮ್ಮ ಆಹಾರದ ಬಗ್ಗೆ ಕಾಳಜಿ ಇಲ್ಲ, ಅವನಿಗೆ ದುಡ್ಡಿನ ಬಗ್ಗೆ ಕಾಳಜಿ. ನಾನು ಮಾಡುವಂಥ ಆಹಾರವನ್ನು ಹೆಚ್ಚು ಜನ ತಗೋಬೇಕು. ಜನ ಯಾವಾಗ ಆಹಾರವನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ, ಅದು ಅವ್ರ ಬಾಯಿಗೆ ರುಚಿ ಕಂಡಾಗ ಮಾತ್ರ. ಸೊ ಅವನಿಗೆ ಇರುವಂತ ಕಾಳಜಿ ಜನರ ಬಾಯಿಯ ರುಚಿಯನ್ನ ಹೆಚ್ಚಿಸಬೇಕು. ತಾಯಿಯ ಆಹಾರದಲ್ಲಿ ಅಡುಗೆನಲ್ಲಿ ರುಚಿ ಹೆಚ್ಚಿಸಬೇಕು ಅನ್ನುವಂಥದ್ದು ಬೇರೆ ರೀತಿಯಾದಂತಹ ಕಾಳಜಿ. ಆಹಾರವನ್ನು ಮಾರಾಟ ಮಾಡುವಂತವನ ಕಾಳಜಿ ಜನರಿಗೆ ಚಪಲವನ್ನ ಹುಟ್ಟಿಸ್ಬೇಕು, ದುಡ್ಡನ್ನ ಗಳಿಸ್ಬೇಕು. ಜನರ ಆರೋಗ್ಯದ ಬಗ್ಗೆ ನನ್ಗೇನು ಕನ್ಸರ್ನ್ ಇಲ್ಲ. ಈಗ ನಾನು ಒಂದು ಉದಾಹರಣೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಒಂದು ಪಾಯಸನೋ ಖೀರೋ ಇದನ್ನೇನಾದ್ರು ಮಾಡ್ತಾರೆ. ಇವತ್ತು ಹೋಟೆಲ್ಲೂ ಸಿಗುತ್ತೆ, ಕೆಲವು ಹೋಟೆಲ್ಗಳಲ್ಲಿ ಪಾಯಸ, ಖೀರು ಇತ್ಯಾದಿಗಳು ಸಿಗುತ್ತೆ. ಮನೆಯಲ್ಲಿ ಗೋಡಂಬಿ, ದ್ರಾಕ್ಷಿ ಇದನ್ನ ಹಾಕಿ ಮಾಡ್ತಾ ಇದ್ರು. ಇವತ್ತು ಗೋಡಂಬಿ ದ್ರಾಕ್ಷಿಗಳು 4 ರೀತಿದು ಸಿಗುತ್ತೆ. ಹೌದು. ಹೇಗೆ ಅಕ್ಕಿ ಬೇಳೆಗಳು ಇದು ಕ್ವಾಲಿಟಿ, ಒಂದು ಕ್ವಾಲಿಟಿ, 2, 3, 4 ಅಂತ ಹೇಳ್ತಾರೋ, ಆ ರೀತಿ ಗೋಡಂಬಿ ದ್ರಾಕ್ಷಿಗಳು 4 ಕ್ಯಾಟಗರಿನಲ್ಲಿ ಸಿಗುತ್ತೆ. ತುಂಬಾ ಕಡಿಮೆ ರೇಟ್ ಸಿಗುತ್ತೆ, ಚೆನ್ನಾಗಿರುವಂತದ್ದು ಸಿಗುತ್ತೆ. ನೀವು ಮನೆಯಲ್ಲಿ ಯಾವ್ದು ಉಪಯೋಗಿಸ್ತೀರಿ? ಕಳಪೆದನ್ನ ನಾವು ಖಂಡಿತ ಉಪಯೋಗಿಸಲ್ಲ. ನಾವು ಒಳ್ಳೆದನ್ನೇ ಕ್ವಾಲಿಟಿನ ತಂದು ಆ ಪಾಯಸ ಗೀಸ ಇದು ಮಾಡಿದಾಗ ನಾವು ಗೋಡಂಬಿ, ದ್ರಾಕ್ಷಿ ಈ ಥರದನ್ನ ಅಲ್ಲಿಗೆ ಹಾಕ್ತಿವಿ. ಈ ಹೊರಗಡೆನೂ ಅದನ್ನೇ ಹಾಕ್ತಾರೆ, ಆದ್ರೆ ಆ ಕ್ವಾಲಿಟಿ ಅದನ್ನ ಹಾಕೋದಿಲ್ಲ. ಹೌದು, ಗುಣಮಟ್ಟದ್ದು ಇರೋದು. ಕೆಲವು ಕಡೆ ಅದು ತಿರಸ್ಕಾರ ಆಗಿರುವಂತಹ ದ್ರಾಕ್ಷಿ ಗೋಡಂಬಿಗಳು, ಅದನ್ನ ನೀವು ಮನೆಯಲ್ಲಿ ಹಾಗೆ ಕೊಟ್ಟರು ಮನೆ ತಾಯಿ ಉಪಯೋಗಿಸಲ್ಲ. ಅದನ್ನ ಬೇಡ, ನಮಗಿದು ನಮ್ಮ ಆರೋಗ್ಯ ಹಾಳಾಗತ್ತೆ ಅಂತ. ಆದ್ರೆ ಹೊರಗಡೆಯಿಂದ ಬಂದಂತ ಆಹಾರದಲ್ಲಿ ಆ ಕ್ವಾಲಿಟಿ ಗೊತ್ತಾಗಲ್ಲ ನಮಗೆ. ನೀವು ದ್ರಾಕ್ಷಿ ಸಿಕ್ತು, ಗೋಡಂಬಿ ಸಿಕ್ತು, ಚೆನ್ನಾಗಿದೆ ಹಾಗೆ ಅಂತ ಯೋಚನೆ ಮಾಡ್ತೀವಿ ನಾವು. ಆ ಥರ ಈ ಕುಡಿಯುವಂತ ಅಭ್ಯಾಸ ಇರೋರಿಗೆ ತಾವು ಮೊದಲು ತಗೋತಿದ್ದಂತ ಆಹಾರ ರುಚಿಸ್ತಾ ಹೋಗಲ್ಲ. ಮನೆ ಆಹಾರ ರುಚಿಸಾಗಲ್ಲ, ಅದಕ್ಕೆ ಖಾರ ಬೇಕು ಅಥವಾ ಉಪ್ಪು ಬೇಕು, ಹುಳಿ ಬೇಕು, ಈ ರೀತಿಯಾಗಿ ಆ ನಾಲಿಗೆ ಪರಿವರ್ತನೆ ಆಗೋಗ್ಬಿಡುತ್ತೆ. ನೀವು ಒಳ್ಳೆ ಆಹಾರ ಕೊಟ್ಟರೆ ಅವ್ರಿಗೆ ಇಷ್ಟವೇ ಆಗಲ್ಲ. ಹೌದು, ಅವ್ರಿಗೆ ಆ ಥರ ಆಹಾರವೇ ಬೇಕು. ಹಾಗೆ ಇವತ್ತು ನಾವಿಂದ ಈ ರೀತಿಯಾಗಿ ಹೊರಗಡೆ ತರಿಸಿ ಮಕ್ಕಳಿಗೆ ಅದನ್ನ ಅಭ್ಯಾಸ ಮಾಡಿಸ್ತಾ ಇರೋದು ನೋಡಿದ್ರೆ ಆ ಮಕ್ಕಳು ಮನೆ ಆಹಾರನೇ ಇಷ್ಟಪಡೋದಿಲ್ಲ. ಹೌದೌದು, ರೆಸಿಸ್ಟೆನ್ಸ್ ಬೆಳೆದೋಯ್ತದೆ ಈಗಲೇ. ಯಾಕೆಂದ್ರೆ ಅದು ರುಚಿ ಇಲ್ಲ. ಹೌದು, ಮನೆದು ರುಚಿ ಇಲ್ಲ, ಹೊರಗಡೆದು ರುಚಿ ಇದೆ. ಯಾಕೆಂದ್ರೆ ಅವರು ಪ್ರಿಸರ್ವೇಟಿವ್ ಹಾಕ್ತಾರೆ. ಇವತ್ತು ಮಾಡಿದ್ದನ್ನ ನಾಳೆ ಕೊಡ್ತಾರೆ, ನಾಡಿದ್ದು ಕೊಡ್ತಾರೆ. ನಮಗೆ ಅದ್ರದ್ದು ಏನೂ ಗೊತ್ತಾಗಲ್ಲ. ಒಳ್ಳೆ ಪಾರ್ಸಲ್ ಬರುತ್ತೆ ಮನೆಗೆ, ಓಪನ್ ಮಾಡಿ ತಿಂತೀವಿ. ನೋಡಿ, ಇನ್ನೊಂದು ಅದನ್ನ ಹಾಗೆ ವಿಶ್ಲೇಷಣೆ ಮಾಡಬಹುದು. ನೀವು ಮನೆಯಲ್ಲಿ ಮಾಡಿಟ್ಟಂತ ಅಡಿಗೆ ನೀವು ನಾಳೆನೂ ತಿನ್ಬೋದು. ಹೊರಗಡೆಯಿಂದ ತಂದಿದ್ದು ತಣ್ಣಗಾದ್ಮೇಲೆ ನೀವು ಬಿಸಿ ಮಾಡಕ್ಕೂ ಆಗಲ್ಲ ಅದನ್ನ. ಹೌದು, ಅದ್ರ ರುಚಿ ಆಗ್ಲೇ ಹೊರಟೋಗ್ಬಿಟ್ಟಿರುತ್ತೆ. ಅಂದ್ರೆ ಅವ್ರ ಉದ್ದೇಶ ಇರುವಂತದ್ದು ಬಿಸಿ ಬಿಸಿ ಇದಾಗಲೇ ತಿಂದ್ಬಿಟ್ಟು ಅದು ಗೊತ್ತಾಗದೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಅದು ಮಾಡಿರ್ತಾರೆ. ಆ ಕಾಳಜಿ ಅವ್ರಿಗೆ ದುಡ್ಡಿನ ಕಾಳಜಿ, ಮನೆಯಲ್ಲಿರುವಂತ ಕಾಳಜಿನೇ ಬೇರೆ. ಎಸ್ ಸರ್.
ಖಂಡಿತ ಅಡುಗೆ ಮನೆ ಬದಿಗೆ ಸರಿದು ಸಂಸಾರ ಬೀದಿಗೆ ಬರಬೇಕು ಅಂತಂದ್ರೆ ಸಾಕಷ್ಟು ಕಾರಣಗಳನ್ನ ತಾವು ಹೇಳಿದ್ರಿ. ಅದು ಆರೋಗ್ಯಕ್ಕೋಸ್ಕರ ಹುಡ್ಕೊಂಡು ಬೀದಿಗೆ ಹೋಗ್ತಾ ಇದೀವಿ, ಅಥವಾ ಹೋಟೆಲ್ ಹುಡ್ಕೊಂಡು ಬೀದಿಗೆ ಹೋಗ್ತಾ ಇದೀವಿ, ಏನೆಲ್ಲ ಆಗ್ತಾ ಇದೆ. ಅದರಿಂದ ದುಷ್ಪರಿಣಾಮಗಳು ಚರ್ಚೆ ಮಾಡ್ತಾ ಹೋದ್ರೆ ಸಾಕಷ್ಟು ಸಿಗ್ಬಿಡುತ್ತೆ. ಆದರೆ ಇದಕ್ಕೆ ಮೂಲ ಕಾರಣಗಳನ್ನ ನೋಡುವಾಗ ಅಂದ್ರೆ ಈ ಅಡುಗೆ ಮನೆಗೆ ಬೀಗ ಹಾಕ್ಲಿಕ್ಕೆ ಬಹುಮುಖ್ಯ ಕಾರಣ ನನಗನ್ಸುತ್ತೆ, ಬಹುತೇಕ ಜನ ಯಾಕೆ ನನಗೆ ಸಮಯ ಇಲ್ಲ, ಟೈಮ್ ಇಲ್ಲ, ಅದಾದರೆ ನಾವು ಆರ್ಡರ್ ಮಾಡಿಬಿಟ್ರೆ ಮನೆಗೆ ಬರುತ್ತೆ, ಅಷ್ಟರಲ್ಲಿ ನಾನು ಬೇರೆ ಕೆಲಸ ಮಾಡ್ಕೋತೀನೋ ಅಥವಾ ಬಂದು ಮನೆಗೆ ಸೇರ್ಕೊಳ್ತೀನೋ ಏನೋ ಒಂದಿದೆ. ಅಂದರೆ ಇಬ್ಬರೂ ಸಹ ದುಡಿಬೇಕು, ಹಣ ಗಳಿಸಬೇಕು ಅನ್ನುವ ವೇಗದಲ್ಲಿ ಬಹುಶಃ ನಾವು ಈ ಥರದ ಒಂದು ಮಹತ್ವವನ್ನು ಕಳ್ಕೊಂಡು ಬಿಡ್ತಿದೀವ ಅಂತ ಅನ್ಸುತ್ತೆ ತಮಗೆ? ಖಂಡಿತವಾಗೇ ಅದೇ ಮಾತು. ನಾವು ಮೊದಲು ಅದೇ ಹೇಳಿದ್ದು, ಕೂಡು ಕುಟುಂಬಗಳು, ಒಟ್ಟು ಕುಟುಂಬಗಳು ಅಂತ ಇರ್ತಲ್ಲ. ಆಗ ಯಾರೋ ಅಡುಗೆ ಮಾಡೋರು, ಯಾರೋ ದುಡಿಯೋರು, ಈ ರೀತಿಯಾಗಿ ಇತ್ತು. ಇವತ್ತು ನಾವು ಸ್ವತಂತ್ರವಾಗಿರ್ಬೇಕು, ಇಂಡಿಪೆಂಡೆಂಟ್ ಅನ್ನೋಕ್ಕೋಸ್ಕರ ಗಂಡ ಹೆಂಡತಿ ಮಾತ್ರ, ಅತ್ತೆ ಮಾವ ಯಾರು ಬೇಡ, ತಂದೆ ತಾಯಿ ಜೊತೆಗಿರೋದು ಬೇಡ, ಹಾಗೆ ಅಂತ ಅನ್ಕೊಂಡು ನಾವಿಬ್ರೆ. ಮೊದಲೇ ಹೆಂಡತಿ ಮನೆಗೆ ಬರ್ತಿದ್ದಾಗ ಮೊದಲನೇ ಪ್ರಶ್ನೆನೆ, ನಾವು ಯಾವ ಬೇರೆ ಆಗ್ತೀವಿ, ಯಾವ ಬೇರೆ ಮನೆ ಮಾಡ್ತೀರಿ, ನಾವು ಸಂಪಾದನೆ ಮಾಡಿದ್ರೆ ನಾವೇ ಅನುಭವಿಸ್ಬೇಕಲ್ವಾ, ನಾವು ಸಂಪಾದನೆ ಮಾಡಿ ಬೇರೆಯವ್ರಿಗೆಲ್ಲ ಯಾಕೆ ಹಂಚ್ಬೇಕು ಕುಟುಂಬದಲ್ಲಿ ಅನ್ನುವಂತ ಒಂದು ಮನೋಭಾವ ಬೆಳೀತಾ ಹೋಯ್ತಲ್ಲ. ಇವತ್ತು ನೋಡಿ, ಅತ್ತೆ ಮಾವ ಅಥವಾ ತಂದೆ ತಾಯಿ ಇದ್ದಾಗ ಅವ್ರು ಯಾವಾಗಲೂ ತೀರಾ ಆಗಲ್ಲ, ಕೈಲಾಗಲ್ಲ ಅನ್ನೋ ತನಕ ಅಡುಗೆ ಮನೆ ಇನ್ಚಾರ್ಜ್ ಅವರೇ. ಹೌದು ಹೌದು. ವಯಸ್ಸಾದವ್ರು ಇವತ್ತು ಅಡುಗೆಗಳನ್ನ ಮನೆಯಲ್ಲಿ ಮಾಡ್ತಾರೆ. ಇದು ಇದೇನಾಯ್ತು, ನಾವು ಆತರ ಅವ್ರನ್ನ ಕಳ್ಕೊತಾ ಹೋದ, ಅದನ್ನ ಅವ್ರ ಜೊತೆ ಇಟ್ಕೋತಾ ಇಲ್ಲ, ನಾವೀಗ ಇಟ್ಕೋತಾ ಇಲ್ಲ. ಮುಖ್ಯವಾಗಿ ಸಮಸ್ಯೆ ಆಗಿರೋದೇ ಇಲ್ಲಿ. 10 ಜನರು ಒಟ್ಟಿಗೆ ಇದ್ದಂತ ಸಮಯದಲ್ಲಿ ಯಾರೊಬ್ರು ಅಡುಗೆ ಮಾಡೋರು, ಯಾರೊಬ್ರು ಬಡಿಸೋರು, ಆ ರೀತಿಯಾದಂಥದ್ದು ಇತ್ತು. ಇವತ್ತು ನಾವು ಇಬ್ಬರೇ ಆದ್ವು. ಹೌದು. ಮತ್ತೆ ಆ ಹೆಣ್ಮಕ್ಳು, ಆ ರೀತಿಯಾಗಿ ಮದುವೆ ಆಗುವಂತ ಹೆಣ್ಮಕ್ಳಿಗೆ ನಾವ್ ಈ ರೀತಿಯಾಗಿ ಹೊರಗಡೆ ಆನ್ಲೈನ್ ಅದನ್ನ ತರಿಸಿ ಅಭ್ಯಾಸ ಮಾಡಿದೀವಿ. ಆ ಮಕ್ಕಳಿಗೆ ಅಡುಗೆ ಮಾಡಕ್ ಬರಲ್ಲ, ಕಾಫಿ ಮಾಡಕ್ಕೂ ಬರೋದಿಲ್ಲ, ಒಂದ್ ಸಾರು ಮಾಡಕ್ ಬರಲ್ಲ, ಅನ್ನ ಮಾಡೋದಕ್ಕೆ ಬರೋದಿಲ್ಲ ಇವತ್ತು. ಯಾಕಂದ್ರೆ ಆನ್ಲೈನ್ ಇದೆ, ಕೂತ್ಕೊಂಡು ಆರ್ಡರ್ ಮಾಡೋದು 10 ನಿಮಿಷಕ್ಕೆ ಬರುತ್ತೆ, ಯಾಕೆ ಸುಮಾರು ಶ್ರಮ ಪಡಬೇಕು ಅಂತ ಹೇಳಿ ಒಂದು. ಎರಡನೇದು, ಅಡಿಗೆ ಮಾಡಕ್ ಬರಲ್ಲ. ಸೊ ಅಂತವ್ರು ಏನ್ ಮಾಡ್ತಾರೆ, ಅಡಿಗೆ ಮಾಡೋದು ಕಲ್ತ್ಕೊಳಕ್ಕೆ ಹೋಗಲ್ಲ. ಅವರು ಆರ್ಡರ್ ಮಾಡ್ತಾ ಹೋಗ್ತಾರೆ, ತಿಂದು ಇಬ್ರು ತಮ್ಮ ಕಾಯಿಲೆಗಳನ್ನ ತರಿಸ್ಕೊಳ್ತಾ ಹೋಗ್ತಾರೆ. ಎಸ್ ಸರ್, ಒಂದು ಕಾಯಿಲೆಗಳು ತರಿಸ್ಕೊಳ್ಳೋದು ಒಂದು ಭಾಗ. ಆದ್ರೆ ಇತ್ತೀಚಿನ ಒಂದು ಈ ನೆಂಟರಿಷ್ಟರು ಬಂದ್ರೆ ಅವರು ಬಂದಾಗ ಅಡುಗೆ ತಿಂಡಿ ತಿನಿಸುಗಳನ್ನು ಮಾಡಿ ಒಂದು ಸಂತೋಷದ ಮಾತುಗಳನ್ನು ಹಾಡಿ ಅವ್ರ ಪ್ರೀತಿಯಿಂದ ಬೀಳ್ಕೊಡುಗೆ ಕೊಡ್ತಾ ಇದ್ರು. ಈಗ ಮನೆಗೆ ಬಂದರೆ ಮನೆ ಬೀಗ ಹಾಕಿರುತ್ತೆ ಒಂದು, ಇನ್ನೊಂದು ಇದ್ರೂ ಕೂಡ ಅವ್ರಿಗೂ ಕೂಡ ಹೋಟ್ಲಲ್ಲಿ ಇಡ್ಲಿ ಸಾಂಬಾರ್ ತರಿಸಿ ಕೊಡುವಂತ ಪರಿಸ್ಥಿತಿಗಳು ಬಂದಿದೆ. ಇದ್ರ ಬಗ್ಗೆ ನಮಗೆ ಆ ರೀತಿಯಾಗಿ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇಲ್ಲ, ಇನ್ನು ಬಂದವರ ಆರೋಗ್ಯದ ಬಗ್ಗೆ ನಾವ್ ಏನ್ ಕಾಳಜಿ ವಹಿಸ್ತೀವಿ. ಮತ್ತು ಅದು ಅತಿಥಿ ಸತ್ಕಾರ ಅನ್ನುವಂಥದ್ದು, ಅತಿಥಿ ದೇವೋಭವ ಅನ್ನುವಂಥದ್ದು ನಮ್ಮನೆ ಮೊದ್ಲಿಂದ ಇತ್ತು. ತುಂಬಾ ವಯಸ್ಸಾಯ್ತು ನಿಮ್ಮ ಮನೆಗೆ ಬರಲೇ ಇಲ್ಲ, ಬನ್ನಿ ಒಂದು 4 ದಿವಸ ಬಿಡು ಮಾಡ್ಕೊಂಡು ಅಂತ ಹೇಳಿ ನಾವು ಕರಿತಾ ಇದ್ವು. ಇವತ್ತು ಆ ಥರ ಕರಿತಾ ಇಲ್ಲ. ಅವ್ರು ಬಂದ್ರೆ ಯಾವಾಗ ಹೋಗ್ತಾರೆ ಅಂತ ಕೇಳುವಂತ ಒಂದು ಪರಿಸ್ಥಿತಿ ನೋಡಿ. ಹಿಂದೆ ತುಂಬಾ ವರ್ಷಗಳನ್ನ, ನಾನು ಹೇಳ್ತಾರೆ ಒಂದು 10-20 ವರ್ಷದ ಹಿಂದೆ, ತಾತ ಅಜ್ಜಿ ನಮ್ಮ ಮನೆಗೆ ಬರ್ತಾರೆ ಅಂತಂದ್ರೆ ಅವ್ರ ಕೈ ಬೀಸ್ಕೊಂಡ್ ಬರ್ತಾ ಇರ್ಲಿಲ್ಲ. ಮನೆಯಿಂದ ಬರ್ತಾ ಕೋಡ್ಬಳೆ ಇತ್ಯಾದಿಗಳನ್ನ ಮಾಡ್ಕೊಂಡು ತಗೊಂಬರೋರು. ಕೇಳಿದ್ರೆ ಯಾಕೆ ಊರ್ಲಿ ಸಿಕ್ಕಲ್ವಾ, ನೀವ್ಯಾಕೆ ಇಲ್ಲಿಂದ ತೊಗೊಂಡೋಗ್ತಿದ್ರಿಂದ, ಅವ್ರು ಏನೇನೋ ತಿಂದು ಆರೋಗ್ಯ ಹಾಳು ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೆ ನಾನು ಒಳ್ಳೇದನ್ನೇ ಮಾಡಿ ಅವ್ರ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಜ್ಜ ಅಜ್ಜಿ ಮನೆಗೆ ಬಂತು ಅಂದ್ರೆ ತಿಂಡಿ ತರೋದು ಅಂತಾನೆ ಕೋಡ್ಬಳೆ, ಚಕ್ಕರೆ, ಉಂಡೆ ಇತ್ಯಾದಿಗಳನ್ನ ತರೋರು. ಮತ್ತೆ 4-6 ದಿವಸ ಪ್ರವಾಸ ಹೋಗಬೇಕು, ಎಲ್ಲ 5 ದಿವಸ ಟ್ರೈನಲ್ಲಿ ಜರ್ನಿ ನೋಡಿ. ಆ ಕಾಲದವರು ಒಂದು ಸಲನೂ ಹೊರಗಡೆ ಸಿಕ್ಕುವಂತ ಆಹಾರ ತಿಂತಿರ್ಲಿಲ್ಲ. 4 ದಿವಸಕ್ಕೆ ಆಗುವಷ್ಟು ಮನೆಯಿಂದನೇ ಕಟ್ಕೊಂಡು ಹೋಗ್ತಾ ಇದ್ರು. ಇವತ್ತು ಹಾಗಿಲ್ಲ. ಎಲ್ಲ ಸಿಗುತ್ತೆ, ರಸ್ತೆ ಫುಟ್ಪಾತ್ ಸಿಗುತ್ತೆ, ಇದರಲ್ಲಿ ಪ್ಲಾಟ್ಫಾರ್ಮ್ಗಳು ಸಿಗುತ್ತೆ, ಯಾಕೆ ಹೊತ್ಕೊಂಡು ಹೋಗ್ಬೇಕು ಹಾಗೆ ಅಂತೇಳಿ ಸಿಕ್ಕಿದ್ದನ್ನ ನಾವು ತಿಂತಾ ಹೋಗ್ತೀವಿ. ಅಂದ್ರೆ ಸಿಕ್ಕಿದ್ದನ್ನೆಲ್ಲ ಒಳ್ಳೆ ಡಸ್ಟ್ಬಿನ್ ತರ ನಮ್ಮ ದೇಹಕ್ಕೆ ಹಾಕಿ ಅದನ್ನ ಆರೋಗ್ಯವನ್ನ ಹಾಳು ಮಾಡ್ತೀವಿ. ನಮ್ಮ ದೇಹವನ್ನ ಅಥವಾ ನಮ್ಮ ಹೊಟ್ಟೆಯನ್ನ ಡಸ್ಟ್ಬಿನ್ ತರ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಹಾಗಾಗಿ ನಮ್ಮ ಆರೋಗ್ಯವು ಹಾಳಾಗ್ತಾ ಇದೆ, ಸಂಸಾರವೂ ಕೂಡ ಹಾಳಾಗ್ತಾ ಇದೆ. ಇನ್ನೊಂದು ಉದಾಹರಣೆ ಹೇಳಬೇಕು ಶಿವಕುಮಾರ್ ಹತ್ರದಲ್ಲಿ. ಇತ್ತೀಚೆಗೆ ಒಂದು ಟ್ರೆಂಡ್ ಎಲ್ಲ ಕಡೆನೂ ನಮಗೆ ಕಾಣಿಸುವಂಥದ್ದು, ಮನೆಯಲ್ಲಿ ನಾವು ಉಪಯೋಗಿಸಿರುವಂತ ಎಣ್ಣೆ, ಅಡಿಗೆ ಎಣ್ಣೆ, ಅದು ತುಂಬಾ ಕಳಪೆ. ತುಂಬಾ 10 ವರ್ಷಗಳಿಂದ 15 ವರ್ಷಗಳಿಂದ ನಾವು ಕಳಪೆ ಎಣ್ಣೆಯನ್ನ ಉಪಯೋಗಿಸ್ತಾ ಇದೀವಿ. ಈಗ ಡಾಕ್ಟರ್ಗಳು ಹೇಳ್ತಾರೆ ಗಾಣದ ಎಣ್ಣೆಯನ್ನ ಉಪಯೋಗಿಸ್ಬೇಕು ನೀವು, ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಅದನ್ನು ಉಪಯೋಗಿಸಿ. ಈಗ ಉಪಯೋಗಿಸಿರುವಂತದ್ದು ಎಣ್ಣೆನೇ ಅಲ್ಲ ಅದು, ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋ ಮಾತನ್ನ ನಾವು ಹೊರಗಡೆ ಕೇಳ್ತೀವಿ. ಅನೇಕರು ಹೌದು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತರ ಗಾಣದ ಎಣ್ಣೆಗಳನ್ನ ಇತ್ಯಾದಿಗಳನ್ನ ಮನೆಗೆ ತರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ತಪ್ಪು ಅಂತಲ್ಲ, ನಾನು ಆರೋಗ್ಯದ ಒಂದು ಕಾಳಜಿ.
ಆದರೆ ಈ ಕಾಳಜಿ ಎಷ್ಟೋ ತನಕ ಇರುತ್ತೆ. ಮನೆಯಲ್ಲಿ ಇವತ್ತೊಂದು ಗಾಣದ ಎಣ್ಣೆ ತಂದು ಅದೆಲ್ಲ ಅಡಿಗೆ ಮಾಡೋದು ಸರಿ. ಸಾಯಂಕಾಲ ಬಾಯಿ ಚಪ್ಪಲ ನಾನು ಹೊರಗಡೆ ಬೋಂಡ ಬಜ್ಜಿ ತಿನ್ಬೇಕು, ಹೋಗ್ತೀವಿ ಫುಟ್ಪಾತಲ್ಲಿ ಸಿಕ್ಕಿದ್ರೆ ತಗೊಂಡು ತಿಂತೀವಿ. ನಾವು ಆ ಥರ ಫುಟ್ಪಾತಲ್ಲಿ ಯಾವ್ದರಿಂದ ಎಣ್ಣೆಯಿಂದ ಕರೆದಿದ್ದಾನೆ ಅದು ನಾವು ಯಾವ ಥರ ನೋಡ್ತೀವಿ ಅದನ್ನ. ಅವ್ನು ಗಾಣದ ಎಣ್ಣೆ ತಂದಿದ್ದಾನ, ಅವನು ಯಾವ ಎಣ್ಣೆಯಿಂದ ಮಾಡಿದ್ದಾನೆ, ಆ ಎಣ್ಣೆ ಎಷ್ಟು ದಿವಸದಿಂದ ಉಪಯೋಗಿಸ್ತಿದ್ದಾನೆ, ಎಷ್ಟು ಸರಿ ಕರೆದಿದ್ದಾನೆ ಅದನ್ನ, ಅದು ವಿಷ ಆಗಿದೆಯಾ ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ಮನೆ ಒಳಗಡೆ ಇಷ್ಟೆಲ್ಲ ಕಂಡೀಷನ್ ಹಾಕುವಂತ ನಾವು ಹೊರಗಡೆ ಹೋದ ತಕ್ಷಣ ಅದನ್ನು ಮರಿತಾ ಇದ್ದೀವಿ. ಇಷ್ಟು ನೀವು ಕಾಳಜಿ ಇಟ್ಕೊಂಡು ಗಾಣದೆಣ್ಣೆ ತಂದು ಮನೇಲಿ ಮಾಡ್ಕೊಂಡು ಹೊರಗಡೆ ಹೋಗಿ ತಿಂತು ಅಂತ ಹೇಳಿದ್ರೆ ಆರೋಗ್ಯ ಏರ್ಪಾರು ಆದಾಗ ನೀವು ಅದಕ್ಕೆ ಮನೆ ಕಾರಣ ಆಗಿರಲ್ಲ, ನಮ್ಮ ಬಾಯಿ ಚಪ್ಪಲ ಮತ್ತೆ ನಾವು ಫುಟ್ಪಾತಲ್ಲಿ ತಿಂದಂಥ ಆಹಾರ ಅದು ಕಾರಣ ಆಗಿರುತ್ತೆ. ಅದನ್ನ ನಾವು ಮೊದಲು ಅಕ್ಸೆಪ್ಟ್ ಮಾಡ್ಕೋಬೇಕು. ಇದರಿಂದ ನನಗೆ ಆಗ್ತಾ ಇದೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಖಂಡಿತ ಸರ್, ಖಂಡಿತ. ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿದೆ, ನಮ್ಮ ಆಲೋಚನೆಯಲ್ಲಿದೆ, ಅಥವಾ ನಮ್ಮ ನಡವಳಿಕೆಯಲ್ಲಿದೆ, ಅಥವಾ ನಮ್ಮ ಒಂದು ಮನೆಯಲ್ಲಿ ಇರುವಂಥ ಒಂದು ವಾತಾವರಣದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಸಂಸ್ಕಾರದಲ್ಲೂ ಕೂಡ ಇದೆ ಸರ್. ಎಸ್ ಸರ್, ಒಟ್ಟಾರೆ ಹೇಳೋದಾದ್ರೆ ಈ ಕುರಿತಂತೆ ಅಡುಗೆ ಮನೆಯನ್ನು ಕಡಿಮೆ ಮಾಡಿ ಬೇರೆ ಹೋಟೆಲ್ ಆಹಾರಗಳಿಗೆ ನಾವು ಈಗ ಮಾರು ಹೋಗಿರೋದ್ರಿಂದ ಏನೆಲ್ಲ ತೊಂದರೆಗಳು ಆಗ್ತಾ ಇದೆ, ಸಾಕಷ್ಟು ಅನುಭವಗಳನ್ನು ತಾವು ಹಂಚ್ಕೊಂಡ್ರಿ, ಅಂಕಿಅಂಶಗಳನ್ನು ತಾವು ಹಂಚ್ಕೊಂಡ್ರಿ. ಒಟ್ಟಾರೆ ಹೇಳೋದಾದ್ರೆ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನಾವು ಜೀವನ ಮಾಡೋದು ಯಾತಕ್ಕೆ ಮೊದಲನೇ ಪ್ರಶ್ನೆ ಅದು ಬರಬೇಕು. ನಾನು ಹೊಟ್ಟೆಗೋಸ್ಕರ ಜೀವನ ಮಾಡ್ತಾ ಇದ್ದೀನ, ನನ್ನ ಬಾಯಿಗೋಸ್ಕರ ಜೀವನ ಮಾಡ್ತಾ ಇದ್ದೀನ. ಅಂದರೆ ಬಾಯಿಯ ಚಪಲಕ್ಕೆ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಆದರೆ ನಾನು ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೀನಿ ಅಂತ ಲೆಕ್ಕ. ಅದರಲ್ಲಿ ಒಂದು ಮಾತಿದೆ, ಅದರಕ್ಕೆ ಕಹಿಯಾಗಿ ಉದರಕ್ಕೆ ಸಿಹಿಯಾಗಿ ಅನ್ನೋಂಥ ಒಂದು ಪದ ಇದೆ. ಅದರ ಅಂತಂದರೆ ಬಾಯಿಗೆ ಕಹಿ ಆಗಬೇಕು, ಹೊಟ್ಟೆಗೆ ಸಿಹಿ ಆಗಬೇಕು. ಅಂದರೆ ಹೊಟ್ಟೆ ನಾವು ತಿಂದಿದ್ದೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಅದಕ್ಕೇನಲ್ಲಿ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನಾವು ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು ಅನ್ನುವಂಥದ್ದು ಅದಕ್ಕೆ ನಾವು ಪಾಠ ಕಲಿಸೋಕ್ಕಾಗಲ್ಲ. ಹೌದು, ಅದಿಷ್ಟೇ ಪ್ರಮಾಣದನ್ನ ಈ ಥರದ್ದು ಇದ್ರೆ ಮಾತ್ರ ನಾನು ಡೈಜೆಸ್ಟ್ ಮಾಡೋಕ್ಕಾಗತ್ತೆ, ಉಳಿದಿದ್ದ ನಾನು ಮಾಡಲ್ಲ ಅಂತ ಹೇಳುತ್ತೆ. ಅದು ಬೊಜ್ಜಿಗೆ ಕಾರಣ ಆಗ್ತಿರೋಂಥದ್ದು. ಅದು ಅದೇ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನು ತಿಂತಿರೋದು ಯಾತಕ್ಕೆ, ನನ್ನ ಹೊಟ್ಟೆ ಸರಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಾನು ತಿಂತಾ ಇದ್ದೀನಿ, ಬಾಯಿಗೆ ಹೆಸರು ತಿಂತಾ ಇಲ್ಲ ನಾನು. ಅಂದ್ರೆ ಮೇನ್ ಗೇಟ್ ರೆಡಿ ಸರಿ ಹೋಗ್ಬೇಕು. ಈಗ ಅದು ಸರಿ ಹೋಗ್ಬೇಕು. ನೀವು ಬಾಯಿ ಚಪಲವನ್ನ ಬಿಟ್ರೆ ಹೊಟ್ಟೆ ತುಂಬಿಸಿ, ಹೊಟ್ಟೆ ತುಂಬಿಸೋದ್ರಿಂದ ಏನೂ ವ್ಯತ್ಯಾಸ ಆಗಲ್ಲ. ಬಾಯಿ ತುಂಬಿಸೋಕ್ಕೋಸ್ಕರ ತಿಂತಾ ಇದ್ದೀವಲ್ಲ, ಇದು ತಪ್ಪಬೇಕು. ಬಾಯಿ ಚಪಲ ಕಡಿಮೆ ಆದಷ್ಟು ಹೊಟ್ಟೆ ಬಗ್ಗೆ ನಮಗೆ ಕನ್ಸರ್ನ್ ಆಗತ್ತೆ, ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕನ್ಸರ್ನ್ ಬರುತ್ತಾಗ ಆಗ ನಾವು ಹೊಟ್ಟೆಗೆ ಬೇಕಾದಂತ ಆಹಾರವನ್ನ ತಿಂತೀವಿ. ಇವತ್ತು ಬಾಯಿಗೆ ಬೇಕಾದಂತ ತಿಂತಿದ್ದೀವಿ. ಬಾಯಿ ಚಪಲ ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯ ಸುಧಾರಣೆ ಆಗತ್ತೆ ಅಂತ ಧೈರ್ಯವಾಗಿ ಹೇಳ್ಬೋದು. ಎಸ್ ಸರ್, ಖಂಡಿತ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಡುಗೆ ಮನೆಯ ಕುರಿತಂತೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆಯಲ್ಲಿ ಅಡುಗೆ ಮನೆ ಬದಿಗೆ ಸಂಸಾರ ಬೀದಿಗೆ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ನಿವೃತ್ತ ತಹಸೀಲ್ದಾರರು, ಲೇಖಕರು, ಪತ್ರಿಕಾ ಅಂಕಣಕಾರರು ಹಾಗೂ ಚಿಂತಕರು ಆದಂತಹ ಡಾಕ್ಟರ್ ವಿ ರಂಗನಾಥ್ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೀವನ ಪಾಠಶಾಲೆ. ಜಗತ್ತೇ ಒಂದು ಶಾಲೆ, ಪ್ರಕೃತಿಯೇ ನಮ್ಮ ಗುರು. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ.